ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದೇ ರೀತಿಯ ಅನ್ನ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು ಅಥವಾ ಸಾಬುದಾನ ಇದನ್ನೇನೂ ಯೂಸ್ ಮಾಡದೆ ಈ ಚಳಿಗಾಲದಲ್ಲೂ ಸಹ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ. ಬನ್ನಿ, ಹಿಟ್ಟು ಈ ರೀತಿ ಉಬ್ಬಿ ಬರೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ದಬ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ನಷ್ಟು ಅಕ್ಕಿ, 3/4 ಗ್ಲಾಸ್ನಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. 2 ಸಲ ನೀಟಾಗಿ ವಾಶ್ ಮಾಡಿ ನೀರನ್ನ ಚೆಲ್ಲಿ ಮತ್ತು ನೀರು ಹಿಡಿದು ಅದಕ್ಕೆ 1 ಸ್ಪೂನ್ನಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆಯಲ್ಲಿ 3/4 ಗ್ಲಾಸ್ನಷ್ಟು ಬ್ರೌನ್ ರೈಸ್ ಅಂದರೆ ಕುಸುಬ್ಲಕ್ಕಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ವಾಶ್ ಮಾಡಿ ನೀರು ಹಿಡಿದು ಎತ್ತಿಟ್ಕೊತಾ ಇದ್ದೀನಿ. ಈ ಅಕ್ಕಿನ ಇದ್ರ ಜೊತೆಗೇ ಹಾಕಿ ಮಿಕ್ಸ್ ಮಾಡಬಾರ್ದು, ಸಪ್ರೇಟಾಗಿಯೇ ನೆನೆಸ್ಕೋಬೇಕು. ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ನಾನಿಲ್ಲಿ ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿದ್ದೆ, ಸಂಜೆ ರುಬ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಹಾಕಿದ್ನಲ್ಲ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಗಟ್ಟಿಗೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿದ್ದಾದಮೇಲೆ ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಕುಸುಬ್ಲಕ್ಕಿನ ನೆನೆ ಹಾಕಿದ್ನಲ್ಲ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಆ ಅಕ್ಕಿನ ಇದ್ರ ಜೊತೆಲೇ ನೆನೆಸಿ ರುಬ್ಬೋದ್ರಿಂದ ಅದು ಬೇಗ ನುಣ್ಣಗಾಗಲ್ಲ. ಹಾಗಾಗಿ ಅದನ್ನೇ ಬೇರೆ ಸಪ್ರೇಟಾಗಿ ನೆನೆಸಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಅಕ್ಕಿ ಸ್ವಲ್ಪ ನುಣ್ಣಗಾಗಬೇಕು ಅಂದರೆ ಜಾಸ್ತಿ ಹೊತ್ತೆ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿದ್ದಾಯಿತು. ಇದನ್ನು ಆ ಹಿಟ್ಟಿನೊಳಗಡೆ ಹಾಕಿ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಇದ್ರೊಳಗಡೆ ಉಪ್ಪಾಗಿರ್ಬೋದು, ಸೋಡಾ ಆಗಿರ್ಬೋದು ಯಾವುದನ್ನು ಸೇರಿಸಿಲ್ಲ. ಅದನ್ನೆಲ್ಲ ಬೆಳಿಗ್ಗೆನೇ ಸೇರಿಸ್ಕೊಳ್ಳೋದು. ಈಗ ಬೆಳಿಗ್ಗೆ ನಾನೀಗ ಇದು ಪ್ಲೇಟ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ. ನಾನಿದಕ್ಕೆ ಯಾವುದೇ ರೀತಿಯಾದಂತಹ ಅನ್ನ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಕರಿತೀವಲ್ಲ ಅದನ್ನಾಗಿರ್ಬೋದು ಯಾವುದನ್ನು ಸೇರಿಸಿಲ್ಲ. ಆದ್ರೂ ಸಹ ಹಿಟ್ಟು ಈ ಚಳಿಗಾಲದಲ್ಲೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈಗ ನಾನು ಇದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಇಟ್ಟು ನಂತರ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಹೇಗಿದ್ದರೂ ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ನನ್ನ ಮಗ ತಟ್ಟೆ ಇಡ್ಲಿನೇ ಮಾಡಮ್ಮ ಅಂತ ಹೇಳ್ದ, ಹಾಗಾಗಿ ತಟ್ಟೆ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪ್ಲೇಟ್ಸ್ನೆಲ್ಲ ತೆಗೆದು ಅದಕ್ಕೆ ಎಣ್ಣೆನ ಸವರಿ ಹಿಟ್ಟನ್ನು ಹಾಕಿ ಮತ್ತು ಸ್ಟ್ಯಾಂಡ್ಗೆ ಈ ಪ್ಲೇಟ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಕುಕ್ಕರ್ನ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ನೀರನ್ನ ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೆ. ಅದರೊಳಗಡೆ ಈ ಸ್ಟ್ಯಾಂಡನ್ನ ಇಟ್ಟು ಮುಚ್ಚಳನ ಮುಚ್ಚಿ 10ರಿಂದ 15 ನಿಮಿಷದ ತನಕ ಬೇಯಿಸ್ಕೊತಾ ಇದ್ದೀನಿ. ಬೆಂದಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ಇಡ್ಲಿ ಬಂದಿದೆ. ಇದಕ್ಕೆ ನಾನು ಬೇಳೆ ಸಾಂಬಾರು ಹಾಗೆ ಚಟ್ನಿ ಎರಡನ್ನೂ ಸಹ ಮಾಡಿಕೊಂಡಿದ್ದೆ. ಇದೇ ಪ್ರೊಸೀಜರ್ನ ಯೂಸ್ ಮಾಡಿ ದೋಸೆನೂ ಕೂಡ ಮಾಡ್ಕೋಬೋದು. ಆದರೆ ದೋಸೆಗೆ ನಾವು ಕುಸುಬ್ಲಕ್ಕಿ 3/4 ಗ್ಲಾಸ್ನಷ್ಟು ಹಾಕಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ. ಆ ಅಕ್ಕಿನ ಹೆಚ್ಚಾಗಿ ಹಾಕೋದ್ರಿಂದ ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.